ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ಇದು ಕಂಟಿನ್ಯೂಟ್ ವಿಡಿಯೋ ಆಗಿರುತ್ತೆ. ಅಂದರೆ ನನ್ನ ಚಾನಲ್ ಡಿಮಾನಿಟೈಸೇಷನ್ ಆದಮೇಲೆ ಹೇಗೆಲ್ಲ ಮಾಡ್ಕೊಂಡೆ ಅಂತ ಡಿಮಾನಿಟೈಸೇಷನ್ ಆಗಿ ಡೀಟೇಲ್ಸು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಕ್ಲಿಯರಿಟಿ ಒಂದು ಅಂದರೆ ಡೌಟ್ ಇರೋದೊಂದು ವಿಡಿಯೋ ಇನ್ನೊಂದು ಮಾಡ್ತೀನಿ. ಹಾಗೆಯೇ ನನ್ನ ಡಿಮಾನಿಟೈಸೇಷನ್ ಆದಮೇಲೆ ಹೇಗೆ ಮಾನಿಟೈಸೇಷನ್ ಮಾಡ್ಕೊಂಡ್ರಿ ಅಂತೇಳಿ ಸುಮಾರಷ್ಟು ಕಮೆಂಟ್ ಬಂದಿದ್ದಾವೆ. ಯಾವ ರೀತಿ ಮಾಡ್ಕೊಂಡ್ರಿ ಸಿಸ್ಟರ್, ಹೇಗೆಲ್ಲ ಆಗಿತ್ತು ಅಂತ ಹೇಳಿದ್ರಿ, ಬಟ್ ಯಾವ ರೀತಿ ಎಲ್ಲ ಅಪ್ಲೈ ಮಾಡಿದ್ರಿ ಅಂತ ಹೇಳಿ ಸುಮಾರಷ್ಟು ಕಮೆಂಟ್ ಬಂದಿದ್ವು. ಹಾಗೇನೆ ಕ್ವಶನ್ಸ್ ಕೂಡ ಇಂಡಿವಿಜುವಲ್ ಆಗಿ ಫೋನ್ ಮಾಡಿಬಿಟ್ಟು ಕೂಡ ಕೇಳಿದ್ರು ನನಗೆ ಗೊತ್ತಿರೋರು. ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ವಿಷಯ ಇಷ್ಟೇ. ಫಸ್ಟ್ ನನ್ನ ಚಾನಲ್ಲು ಏನಕ್ಕೆ ಡಿಮಾನಿಟೈಸೇಷನ್ ಆಗಿತ್ತು, ಏನೆಲ್ಲ ಸಾಲ್ವ್ ಮಾಡಿದೆ, ಎಷ್ಟು ತಿಂಗಳು ಡಿಮಾನಿಟೈಸೇಷನ್ ಆಗಿತ್ತು, ಪ್ರತಿಯೊಂದು ವಿಡಿಯೋ ಮೊದಲು ವಿಡಿಯೋದಲ್ಲಿದೆ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಆ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಓಕೆ, ವಿಷಯಕ್ಕೆ ಬರೋಣ. ವಿಷಯ ಇಷ್ಟೇ, ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡ್ಬಿಡಿ. ಏಕೆಂದರೆ ಸ್ಕಿಪ್ ಮಾಡಿ ನೋಡಿದರೆ ಒಂದೇನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ಅರ್ಥ ಆಗೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಏನೂ ಮಾಡಬಾರ್ದು. ಸೊ ಅರ್ಧಂಬರ್ಧ ತಿಳ್ಕೊಂಡು ಮಾಡಿದ್ದಕ್ಕೇ ನಾನು ಇಷ್ಟೊಂದೆಲ್ಲ ಫೇಸ್ ಮಾಡಬೇಕಾಯ್ತು. ಓಕೆನಾ, ಬನ್ನಿ ವಿಷಯ ಸ್ಟಾರ್ಟ್ ಮಾಡ್ತೀನಿ. ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಒಂದು 3 ಡೇಸಲ್ಲೇ ಕಾಪಿ ಸ್ಟ್ರೈಕ್ ಕೂಡ ಬರುತ್ತೆ ನನ್ನ ಚಾನಲ್ಗೆ. ಹೇಳಿದ ಥರನೇ ಕಾಪಿ ಸ್ಟ್ರೈಕ್ ಬಂದು 1 ವೀಕ್ ಒಳಗೆ ನನ್ನ ಚಾನಲ್ ಡಿಮಾನಿಟೈಸೇಷನ್ ಆಯಿತು. ಡಿಮಾನಿಟೈಸೇಷನ್ ಆದಮೇಲೆ ಡಿಮಾನಿಟೈಸೇಷನ್ನಲ್ಲಿ ನನಗೆ YT ಸ್ಟುಡಿಯೋದಲ್ಲೇ ಒಂದು ಮೆಸೇಜು ಅಂದರೆ ಮೇಲ್ ಬರುತ್ತೆ, ಯೂಟ್ಯೂಬ್ ಕಡೆಯಿಂದನೇ ಒಂದು ಮೇಲ್ ಬರುತ್ತೆ. ಸೊ ನೀವು ಅಪೀಲ್ ಮಾಡ್ಬೋದು, ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗಿದೆ, ಯಾವ ರೀಸನಿಗೆ ಚಾನಲ್ ಡಿಮಾನಿಟೈಸೇಷನ್ ಆಗಿದೆ, ಏನೆಲ್ಲ ಮಾಡಬೇಕು ನಿಮ್ಮ ಚಾನಲಲ್ಲಿ ನೆಕ್ಸ್ಟು ಅಂತೇಳಿ ನನಗೆ ಮೇಲೇ ಬಂತು. ಮೇಲ್ ಬಂದಾಗ ನಾನು ಏನು ಮಾಡಿದೆ, ನಂಗೆ ಅಷ್ಟಾಗಿ ನಾನೇನೋ ಮಾಡಿ ಅದನ್ನೇನೋ ಆಗಿ ಸೊ ತುಂಬ ಟೆನ್ಷನಲ್ಲಿ ಬೇರೆ ಇದ್ದೆ. ನನಗೆ ಅಷ್ಟಾಗಿ ಇನ್ನೂ ಸೆಟ್ಟಿಂಗ್ಸ್ ಆಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಏನು ಮಾಡೋದು ಅದು ಯಾವುದು ಕೂಡ ಐಡಿಯಾ ಇದುವರೆಗೂ ಗೊತ್ತಿಲ್ಲ. ಏಕೆಂದರೆ ಯಾರನ್ನೇ ಆಗಲಿ ನಾವು ಏನೇ ಒಂದು ಮಾಡ್ತಿದ್ದೀವಿ ಅಂದರೆ ತಿಳ್ಕೊಂಡು ಮಾಡಬೇಕು. ನಾನು ಪ್ರತಿಯೊಂದು ಸತಿ ಹೇಳ್ತೀನಿ, ತಿಳ್ಕೊಂಡು ಮಾಡಬೇಕು. ಹಾಗಾಗಿ ನನ್ನ ಬ್ರದರ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಬ್ರದರ್ಸ್ ಸಪೋರ್ಟು, ನನ್ನ ಬ್ರದರ್ಸ್ ಹೆಲ್ಪು, ನಮ್ಮ ಬ್ರದರ್ಸ್ ಇಲ್ಲ ಅಂದರೆ ನನ್ನ ಚಾನಲ್ ಮತ್ತೆ ಮಾನಿಟೈಸೇಷನ್ ಆಗುತ್ತೆ ಅಂತ ನನಗೆ ಏನಂದರೆ ಆಗ್ತಿರ್ಲಿಲ್ಲ. ಡೈರೆಕ್ಟಾಗಿ ಹೇಳಬೇಕು ಅಂದರೆ ಆಗ್ತಾ ಇರಲಿಲ್ಲ. ಅವ್ರ ಸಪೋರ್ಟಿಂದನೇ, ಅವರ ಒಂದು ಹೆಲ್ಪಿಂದನೇ ನನ್ನ ಚಾನಲ್ ಮತ್ತೆ ನಮ್ಮಿಬ್ಬರು ಅಣ್ಣರು ಮೊದಲಿಂದನೂ ಇದ್ದಾರೆ, ಕೊನೆವರೆಗೂ ಇರ್ತಾರೆ. ಸೊ ಆ ಟೈಮಲ್ಲಿ ನನಗೆ ದೇವ್ರ ಥರ ಬಂದು ಮತ್ತೆ ನನ್ನ ಚಾನಲ್ ಸರಿ ಮಾಡಿದರು. ಆವಾಗ ನನಗೆ ಚಾನಲ್ಗೆ ಏನೇನು ಮೆಸೇಜ್ ಬಂದಿದೆ ಅಲ್ವಾ, ನಾನು ನಮ್ಮ ಬ್ರದರ್ಗೆ ಹೇಳಿದೆ. ಸೊ ಹಾಗೇನೆ ಅವರು ನನ್ನ ಚಾನಲ್ ಕೂಡ ಲಾಗಿನ್ ಆಗಿ ಏನೇನು ಪ್ರಾಬ್ಲಮ್ ಆಗಿದೆ, ಯಾಕಾಗಿದೆ ಅಂತ ಹೇಳಿ ಮತ್ತೆ ಅವರು ಇನ್ನೊಂದು ಸತಿ ಎಲ್ಲ ಕೂತ್ಕೊಂಡು ನೋಡಿಬಿಟ್ಟು ಇದು ತೊಂದರೆ ಏನಿಲ್ಲ ಅಂದರೆ ನನಗೆ ಸ್ಟ್ರೈಕ್ ಬಂದು ಡಿಮೋನೋ ಆದಮೇಲೆ ಒಂದು ಮೇಲ್ ಬರುತ್ತಲ್ಲ, ಆ ಮೇಲಲ್ಲಿ ಇರುತ್ತೆ ಇನ್ನು 14 ದಿನ ಬಿಟ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅಪೀಲ್ ಹಾಕಬೇಕು. ನಾವು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅಪೀಲ್ ಮೀನ್ಸ್ ಏನಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಏನಂದರೆ ಸೊ ನನ್ನ ಚಾನಲಲ್ಲಿ ನಾನೇನು ಮಾಡ್ಕೊಂಡೆ ಅಂತ ಹೇಳ್ತೀನಿ ಅಷ್ಟೇ. ನಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಯಾಕೆ ಕಾಪಿ ಸ್ಟ್ರೈಕ್ ಬಂತು, ನಾನು ಏನು ಮಿಸ್ಟೇಕ್ ಮಾಡಿದ್ದೆ, ಏನು ನೆಕ್ಸ್ಟ್ ಮಿಸ್ಟೇಕ್ ಮಾಡಲ್ಲ, ಇದನ್ನ ಒಂದು ವಿಡಿಯೋ ಮಾಡಬೇಕು. ಅದು ಮೀನ್ಸ್ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಹೇಳ್ಬಿಡ್ತೀನಿ. ಬಂದಾಗ ಇನ್ನು 14 ಡೇಸ್ ಮೇಲೆ ಅಪ್ಲೈ ಮಾಡಬೇಕು ಅಂತ ಇತ್ತು. ಆವಾಗ ಯಾವ ರೀತಿ ಬರೀಬೇಕು, ಯಾವ ರೀತಿ ವಿಡಿಯೋನೇ ಮಾಡಿ ಹಾಕಬೇಕು. ಮೆಸೇಜ್ ಎಲ್ಲ ಇದರಲ್ಲಿ ಅಲೋ ಇಲ್ಲ ಯೂಟ್ಯೂಬ್ಗೆ. ಓನ್ಲಿ ಕನ್ನಡ ಅಂತೂ ಇಲ್ಲ, ಇಂಗ್ಲೀಷು ಇಲ್ಲ, ಹಿಂದಿ, ಈ 2 ಲ್ಯಾಂಗ್ವೇಜಲ್ಲಿ ನಾವು ವಿಡಿಯೋ ಮಾಡಿ ಹಾಕಬೇಕಾಗುತ್ತೆ. ವಿಡಿಯೋ ಮಾಡಿಬಿಟ್ಟು ಅಪೀಲಿಗೆ ಅಪ್ಲೈ ಮಾಡಬೇಕು. 14 ಡೇಸ್ ಟೈಮ್ ಕೂಡ ಇತ್ತು. ಆ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಆ್ಯಕ್ಚುಲಿ ಯಾವ ಐಡಿಯಾ ಕೂಡ ಇರಲಿಲ್ಲ. ಅದನ್ನು ಕೂಡ ಅವರು ಹೇಳ್ಬಿಟ್ಟು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಬಿಟ್ಟು ನನಗೆ ಕಳಿಸ್ಬಿಟ್ಟು ಈ ರೀತಿ ಎಲ್ಲ ಮಾಡಿ, ಈ ರೀತಿ ಎಲ್ಲ ಹೇಳಿ ಇಂಗ್ಲೀಷಲ್ಲೇ ಹೇಳಬೇಕು, ಕನ್ನಡನೋ ಇಂಗ್ಲೀಷು ಹಿಂದಿಲೇ ಹೇಳಬೇಕು ಅಂತ ನನ್ನ ಬ್ರದರ್ ಹೇಳಿದಾಗ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಅದನ್ನು 2-3 ದಿನ ತೊಗೊಂಡೇ ಬಿಡ್ರಿ. ಏಕೆಂದರೆ ಎಲ್ಲನೂ ಪರ್ಫೆಕ್ಟ್ ಇಲ್ಲ ನಂಗೆ. ಅಂದರೆ ನಾನು ಮೊದಲಿಂದನೂ ಅಪ್ಪಟ ಕನ್ನಡದಲ್ಲೇ ಮಾತಾಡೋದು, ಇಂಗ್ಲೀಷು ಮಾತಾಡ್ತೀನಿ ಇಲ್ಲ ಅಂತಲ್ಲ, ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ನಾನು ಮೊದಲಿಂದನೂ ಕನ್ನಡ ಮೀಡಿಯಮ್ನಾಗ ಪರ್ಫೆಕ್ಟ್ ಇಂಗ್ಲೀಷ್ ಅಂತೂ ಇಲ್ಲ. ಸೊ ಓಕೆ, ಹಾಗಾಗಿ ಇಂಗ್ಲೀಷಲ್ಲೇ ನಮ್ಮ ಬ್ರದರ್ 2 ಲ್ಯಾಂಗ್ವೇಜ್ ಇಂಗ್ಲೀಷು ಆಯ್ಕೆ ಮಾಡಿಕೊಂಡು ಅದನ್ನು ಏನು ಹೇಳಿದ್ರು ಅದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡೆ. ಸೊ ವಿಡಿಯೋ ಸೇಮ್ ಹೇಗೆ ವಿಡಿಯೋ ಮಾಡ್ತೀವಲ್ಲ, ನಾರ್ಮಲ್ಲು ನಮ್ಮ ಕ್ಯಾಮ್ರಾದಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡಿ ಅದರಲ್ಲಿ ಎಲ್ಲ ಇರುತ್ತೆ. ನಾನು ಕಾಪಿ ಸ್ಟ್ರೈಕ್ ಯಾಕೆ ಬಂದಿತ್ತು, ಯಾವ ವಿಡಿಯೋ ಹಾಕಿದ್ದೆ, ಸೊ ನಾನು ಇನ್ನೊಂದು ಸತಿ ಆ ಮಿಸ್ಟೇಕ್ ಮಾಡಲ್ಲ, ಇನ್ನೊಂದು ನೆಕ್ಸ್ಟ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಆ ವಿಡಿಯೋದಲ್ಲಿ ಪೂರ್ತಿ ಹೇಳ್ಕೋಬೇಕು. ನಾವು ಏನು ಮಿಸ್ಟೇಕ್ ಆಗಿತ್ತು ನೆಕ್ಸ್ಟ್ ಮಾಡಲ್ಲ ಅಂತ ಹೇಳಿ ಅಪಾಲಜಿ ಕೇಳಿದ ಥರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ನಮ್ಮದು
ಯೂಟ್ಯೂಬ್ಗೆ. ಅದ್ರ ಜೊತೆ ನಾವು ನಮ್ಮ ಚಾನಲಲ್ಲಿ ಏನು ಬೇರೆನೇನು ಯೂಸ್ ಮಾಡಿಲ್ಲ ಅಂದರೆ ಇದು ಯಾರಿಗೆ ರಿಲೇಟೆಡ್ ಆಗುತ್ತೆ ಅಪ್ಪ ಡಿಮಾನಿಟೈಸೇಷನ್ ಅದರಿಗೆ ಅಪ್ಲೈ ಮಾಡಬೇಕು ಅಂದರೆ ಓನ್ ಕಂಟೆಂಟ್ ಇರಬೇಕು ನಮ್ಮದ್ರಲ್ಲಿ, ಬೇರೆ ಯಾರ್ದು ವಿಡಿಯೋ ಕಾಪಿ ಮಾಡಿರ್ಕೊಬಾರ್ದು. ಓನ್ ಕಂಟೆಂಟ್ ಇದ್ದಾಗ ನಮ್ಮ ಚಾನಲಲ್ಲೆಲ್ಲ ಓನ್ ಕಂಟೆಂಟ್ ಇದೆ, ಓನ್ ಶಾರ್ಟ್ಸ್ ಇದೆ, ಓನ್ ವಿಡಿಯೋಗಳಿದ್ದಾವೆ. ಸೊ ನಾನು ಈ ಒಂದು ಹಾಕಿದ್ದು ಒಂದು ವಿಡಿಯೋದಿಂದ ನಂಗೆ ಕಾಪಿ ಸ್ಟ್ರೈಕ್ ಬಂದಿತ್ತು, ಚಾನಲ್ ಡಿಮೋನ್ ಆಗಿದೆ, ಸರಿ ಮಾಡಿಕೊಡಿ. ಇನ್ನು ನಾನು ನೆಕ್ಸ್ಟ್ ಮಾಡೋದು ನಾನು ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡ್ತೀನಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ ಅಂತೇಳಿ ನಾವು ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು. ರಿಕ್ವೆಸ್ಟ್ ಕಳಿಸೋದ್ರ ಜೊತೆ ನಾವು ನಮ್ಮ ಚಾನಲ್ದು ಏನಿರುತ್ತಲ್ವ, ಚಾನಲ್ದು ವಿಡಿಯೋ ಏನು ಮಾಡಿರ್ತೀವಿ, ಶಾರ್ಟ್ಸ್ ಏನು ಮಾಡಿರ್ತೀವಲ್ಲ ಅದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ, ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನಮ್ಮದು ನಾರ್ಮಲ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಬಿಟ್ಟು ಮತ್ತೆ ಎಡಿಟ್ ಮಾಡಿಬಿಟ್ಟು ನಾವು ಈ ಕಡೆ ಈಗೇನು ನಾರ್ಮಲಾಗಿ ನಾನು ಮಾತಾಡ್ತಿದ್ದೀರಲ್ಲ ಈ ರೀತಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳೋ ಥರ ಒಂದು ವಿಡಿಯೋ ಇದ್ಬಿಟ್ಟು ನನ್ನ ಚಾನಲಲ್ಲಿ ಈ ರೀತಿ ವಿಡಿಯೋ ಮಾಡಿದೆ, ಈ ರೀತಿ ಶಾರ್ಟ್ಸ್ ಮಾಡಿದೆ ಎಂದು ಸೊ ಸೈಡಿಗೆ ಅದು ಪ್ಲೇ ಆಗ್ತಾ ಇರಬೇಕು. ನಾನು ಏನು ರೆಕಾರ್ಡ್ ಮಾಡಿರ್ತೀನಲ್ಲ ಸ್ಕ್ರೀನ್ ರೆಕಾರ್ಡು ಅದು ಪ್ಲೇ ಆಗ್ತಾ ಇರಬೇಕು. ಅದ್ರ ಜೊತೆ ನಮ್ಮ ಚಾನಲ್ ಲಿಂಕ್ ಕೂಡ ಆ ವಿಡಿಯೋದಲ್ಲಿ ಶೋ ಆಗಬೇಕು. ಅದು ಯಾವುದು ನನಗೆ ಅದನ್ನು ಎಡಿಟ್ ಮಾಡಕ್ಕೆ ಬರಲಿಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಕೊಟ್ಟೆ, ವಿಡಿಯೋ ಮಾಡ್ಕೊಂಡು ಕೊಟ್ಟೆ. ಆ ಲಿಂಕ್ ಕೂಡ ನನ್ನ ಬ್ರದರೇ ಕೂಡ ಅಟ್ಯಾಚ್ ಮಾಡಿಬಿಟ್ಟು ಅಪೀಲ್ ಕೂಡ ನನಗೆ ಮಾಡೋದು ಗೊತ್ತಾಗಲಿಲ್ಲ. ನನ್ನ ಬ್ರದರೇ ಇದನ್ನು ನನಗೆ ಅಪೀಲ್ ಮಾಡಿಕೊಟ್ಟು ಅದು ಹೆಂಗೆ ಅಪೀಲ್ ಹಾಕಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದ್ದು, ಹಾಗಾಗಿ ಅವರೇ ಅಪೀಲ್ ಮಾಡಿದರು. ಇಷ್ಟು ನಮ್ಮ ಕೆಲಸ ಇರುತ್ತೆ. ನಿಮ್ಗೆ ಯಾರ್ದಾದ್ರೂ ಡಿಮಾನಿಟೈಸೇಷನ್ ಆಗಿತ್ತು ಅಂದರೆ ಈ ರೀತಿ ಎಲ್ಲ ಮಾಡಿಕೊಂಡು ನಿಮಗೆ ಗೊತ್ತಿರೋದು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ತಿಳ್ಕೊಂಡಿರೋ ಯಾವುದು ನಿಮ್ಗೊಬ್ರದ್ದು ಎಲ್ಪ್ ತಗೊಂಡು ನೀವು ಅಪೀಲ್ ಮಾಡಿ, ಓಕೆನಾ. ಈ ರೀತಿ ಎಲ್ಲ ಅಪೀಲ್ ಮಾಡಿದ್ಮೇಲೆ ಏನಾಯಿತು ಅಂದರೆ 1 or 2 days ಆಗ್ಬೋದು, 3 days ಆಗ್ಬೋದು, ಅಷ್ಟೊಂದೇನು ತಗೊಳಲ್ಲ, ಟೈಮ್ ತಗೊಳುತ್ತೆ. ಯೂಟ್ಯೂಬ್ ಟೈಮ್ ತೊಗೊಂಡ್ಬಿಟ್ಟು ಮತ್ತೆ ನಾವು ಲಿಂಕ್ ಹಾಕಿರ್ತೀವಿ, ರೆಕಾರ್ಡ್ ಹಾಕಿರ್ತೀವಿ, ವಿಡಿಯೋ ಮಾಡಿರ್ತೀವಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಎಲ್ಲ ಮತ್ತೆ ನಮ್ಮ ಚಾನಲ್ನ ಸರ್ಚ್ ಮಾಡುತ್ತೆ ಯೂಟ್ಯೂಬು. ಪ್ರತಿಯೊಂದು ಮೊದಲಿಂದ ವಿಡಿಯೋ ಆಗಿರ್ಬೋದು, ತಮ್ಮೇಲ್ ಆಗಿರ್ಬೋದು, ಹಾಗೇನೆ ಪ್ರತಿಯೊಂದು ನಾವು ಹಾಕಿರೋ ಟೈಟಲಿಂದ ಹೇಳ್ಬೋದು, ಟ್ಯಾಕ್ಸ್ ಪ್ರತಿಯೊಂದು ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಕೊಡಬೇಕು ಕೊಡಬಾರ್ದು, ಡಿಮಾನಿಟೈಸೇಷನ್ ಮತ್ತೆ ಆನ್ ಮಾಡಬೇಕು ಮಾಡಬಾರ್ದು ಅಂತೇಳಿ ಅವರು ನನಗೆ ಬಂದಿದ್ದು 1 days ನನಗೆ ರಿಸಲ್ಟ್ ಗೊತ್ತಾಯಿತು. ಸೊ ಅದನ್ನು ಅವರು ಮತ್ತೆ ಮಾಡ್ಬೋದು, ಏನು ಓನ್ ಕಂಟೆಂಟ್ ಇಲ್ಲ, ಬೇರೆ ಕಂಟೆಂಟ್ ಕಾಪಿ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ಆನ್ ಮಾಡಿಬಿಡ್ತಾರೆ. ಸೊ ನಂದೇನಾಯ್ತಪ್ಪ ಅಂತ ಹೇಳಿದ್ರೆ 3 ತಿಂಗಳು ಪನಿಷ್ಮೆಂಟ್ ಯಾಕೆ ತಗೊಂಡೆ ಅಂದರೆ ಇನ್ನುಳಿದಿದ್ದೆಲ್ಲ ಓನಾಗೇ ಇತ್ತು, ಓಕೆನಾ. ಶಾರ್ಟ್ಸ್ ಓನಾಗೇ ಇತ್ತು, ಹಾಗೆಯೇ ವಿಡಿಯೋ ಕೂಡ ಓನಾಗೇ ಇತ್ತು, ಬೇರೆ ಎಲ್ಲಿಂದನೂ ವಿಡಿಯೋ ತೊಗೊಂಬಂದು ಹಾಕಿರಲಿಲ್ಲ. ಆ್ಯಕ್ಚುಲಿ ಎಲ್ಲನೂ ನಾವು ಚೆಕ್ ಮಾಡಬೇಕಾಗುತ್ತೆ. ಅಪೀಲ್ ಹಾಕೋಕ್ಕಿಂತ ಮೊದಲೇನೂ ಕೆಲಸ ಇರುತ್ತೆ. ಇಷ್ಟೆಲ್ಲ ಮಾಡಿದರೆ ಅಪೀಲ್ ಹಾಕಿದ ತಕ್ಷಣ ಆಗಲ್ಲ. ಅಪೀಲ್ ಹಾಕೋಕ್ಕಿಂತ ಮೊದಲು ಯಾವ ವಿಡಿಯೋ ಸ್ಟ್ರೈಕ್ ಬಂದು ಡಿಲೀಟ್ ಆಗಿತ್ತಲ್ಲ, ಡಿಮೋನು ಆಗಿತ್ತಲ್ಲ ಅದನ್ನು ಫಸ್ಟು ವಿಡಿಯೋ ಡಿಲೀಟ್ ಮಾಡ್ಕೋಬೇಕು. ತಮ್ಮೇಲೆ ಏನಾದರೂ ಮಿಸ್ಟೇಕ್ ಮಾಡಿ ಬೇರೆಯವ್ರದ್ದು ಹಾಕಿದ್ರೆ ಅದನ್ನು ತೆಗಿಬೇಕು. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಶೇರ್ ಚಾಟಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲಿಂದನಾದರೂ ಇದ್ದಂತಹ ವಿಡಿಯೋಗಳನ್ನ ನಾವು ಶಾರ್ಟ್ಸಲ್ಲಾಗಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ ಅಂದರೆ ಅದನ್ನು ಕೂಡ ಡಿಲೀಟ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ನಾವೇ ನೋಡಿಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡಿಬಿಟ್ಟು ನೋಡ್ಕೊಂಡು ಅಪೀಲ್ ಹಾಕಬೇಕು. ನಾನು ಕೂಡ ಪ್ರತಿಯೊಂದು ನೋಡಿದೆ, ಮತ್ತು ನನಗೂ ಗೊತ್ತಿರೋದಂಥ ಮಿಸ್ಟೇಕ್ ಏನಾದರೂ ಮಾಡಿರ್ಬೋದು ಅಂತೇಳಿ ಮತ್ತೆ ನನ್ನ ಬ್ರದರ್ ಎಲ್ಲ ಚಾನಲ್ ಎಲ್ಲ ಚೆಕ್ ಮಾಡಿ ನೋಡಿಬಿಟ್ಟು ಅಪೀಲ್ ಹಾಕಿದ್ರು. ಅಪೀಲ್ ಹಾಕಿದ್ಮೇಲೆ ಆ ರೀತಿ ಬರುತ್ತೆ. ನಂದು ಸಿಕ್ಕಾಪಟ್ಟೆ ವ್ಯೂಸ್ ಹೋಗಿತ್ತು. ಮೇಯ್ನ್ ಆಗಿ ಪಾಪ್ಯುಲರ್ ಆಗಿರೋ ಒಂದು ಚಾನಲ್ ಅಲ್ವಾ ಅದು, ಕಲರ್ಸ್ ಕನ್ನಡ. ಅದು ಬಿಗ್ ಬಾಸ್ ಇದ್ದಿದ್ರಾಗೂ ತುಂಬ ಕ್ರಿಟಿಕಲ್ ಅನ್ನೋಕ್ಕಿಂತ ಡೇಂಜರಸ್. ನಾನು ಮಾಡಬಾರ್ದು ಕೆಲಸ ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಿದೆ. ಯಾಕೆಂದರೆ ಪಾಪ ಅವ್ರು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿರ್ತಾರೆ, ನಾನು ತಗೊಂಬಂದು ಹಾಕ್ಬಿಟ್ಟು ತಪ್ಪು ಮಾಡಿದ್ದೆ ಅಲ್ವಾ. ಅದಕ್ಕೆ ನಾನು ಪನಿಷ್ಮೆಂಟ್ ಅನುಭವಿಸ್ಲೇಬೇಕಲ್ಲ. ತಪ್ಪು ಮಾಡಿದ್ಮೇಲೆ ದೇವ್ರ ಪನಿಷ್ಮೆಂಟ್ ಕೊಡಲೇಬೇಕಲ್ವಾ. ನಾನು ಮಾಡಿದ ತಕ್ಷಣ ಸರಿ ಅಂತ ಸಾರಿ ಅಂತ ಕೇಳಿದ ತಕ್ಷಣ ಕ್ಷಮಿಸ್ಬೇಕು ಅಂದರೆ ಕ್ಷಮಿಸ ಅಂತ ತಪ್ಪು ಮಾಡಿರಲಿಲ್ಲ ನಾನು ಅಲ್ವಾ. ಹಾಗಾಗಿ ಅಷ್ಟಾಯಿತು. ಮತ್ತೆ ನನಗೆ ಅದು ಡಿಮಾನಿಟೈಸೇಷನ್ ಸದ್ಯಕ್ಕಿಲ್ಲ. ಇನ್ನೊಂದು ನಿಮಗೆ ರೀ ಅಪೀಲ್ ಮಾಡ್ಬೋದು, ಇನ್ನೊಂದು ಸತಿ ರೀ ಅಪ್ಲೈ ಮಾಡ್ಬೋದು. ನಿಮಗೆ ಇನ್ನೂ ಟೈಮ್ ಇದೆ. ಸೊ 3 ತಿಂಗಳವರೆಗೂ ಟೈಮ್ ಇದೆ. May 4 ಮೇಲೆ ಮತ್ತೆ ನೀವು ಚಾನಲ್ನ ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಸರಿ ಮಾಡಿಕೊಂಡು ಮತ್ತೆ ರೀ ಅಪೀಲ್ ಹಾಕಿ ಅಂತೇಳಿ ಮತ್ತೆ ಬಿಗ್ ಶಾಕ್ ಮತ್ತೊಂದು ಮೆಸೇಜ್ ಬಂತು. ಏನು ಮಾಡೋಕ್ಕಾಗಲ್ಲ, ರೆಸ್ಟ್ ಕೂಡ ಬೇಕಾಗಿತ್ತು, ಬ್ಯುಸಿ ಕೂಡ ಇದ್ದೆ, ಬೇಜಾರು ಕೂಡ ಸಿಕ್ಕಾಪಟ್ಟೆ ಆಯಿತು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮತ್ತೆ ನಾನು ಏನು ಮಾಡಿದೆ, ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅಂದರೆ ಬೈ ಚಾನ್ಸ್ ಒಂದೊಂದ್ಸತಿ ಎಲ್ಲರೂ ತಪ್ಪು ಮಾಡಲ್ಲ ಅಂತಲ್ಲ, ಒಂದೊಂದ್ಸತಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಾನು ಚೆನ್ನಾಗಿ ವಿಡಿಯೋ ಇತ್ತು ಮಾಡಿದೆ ಅಂದರೆ ಅದನ್ನು ತೊಗೊಂಬಂದು ಇಲ್ಲಿ ಶಾರ್ಟ್ಸ್ ಹಾಕೋದು, ವಿಡಿಯೋ ಇದರಲ್ಲಿ ಏನಾದರೂ ಲಾಂಗ್ ವಿಡಿಯೋದಲ್ಲಿ. ಆ್ಯಕ್ಚುಲಿ ಯಾವುದೇ ಲಾಂಗ್ ವಿಡಿಯೋದಲ್ಲಿ ನಂದು ಎಲ್ಲೂ ಬೇರೆ ಕಡೆ ಯೂಸ್ ಮಾಡಿರಲಿಲ್ಲ. ಓನ್ ಕಂಟೆಂಟ್ ಆಗಿತ್ತು, ಓನ್ ತಮ್ಮೇಲೆ ಆಗಿತ್ತು, ಓನ್ ಟೈಟಲ್ ಎಲ್ಲ ಓನ್ ಆಗೇ ಇತ್ತು. ಅಲ್ಲೇನೂ ಪ್ರಾಬ್ಲಮ್ ಆಗಿಲ್ಲ. ನನಗೆ ಡೌಟ್ ಇದ್ದಿದ್ದು
ಸೊ ಶಾರ್ಟ್ಸಲ್ಲಿ ಹಾಗಾಗಿ ನಾನೇನು ಮಾಡಿದೆ, ಪ್ರತಿಯೊಂದು ಶಾರ್ಟ್ಸ್ನ ಅಬ್ಸರ್ವ್ ಮಾಡಿಬಿಟ್ಟು ಪ್ರತಿಯೊಂದು ನನಗೆ ಡೌಟ್ ಏನಿತ್ತಲ್ವಾ, ಇದರಲ್ಲೇ ಮಾಡಿದ್ರು ಕೂಡ ಡೌಟ್ ಇದ್ದವನು ಕೂಡ ಡಿಲೀಟ್ ಮಾಡಿದೆ. ಸುಮಾರಷ್ಟು ಡಿಲೀಟ್ ಮಾಡಿದೆ ಶಾರ್ಟ್ಸ್ನ. ಡಿಲೀಟ್ ಮಾಡಿದ್ಮೇಲೆ ಮತ್ತೆ ವೆಯ್ಟ್ ಮಾಡಿದೆ 3 ತಿಂಗಳು. May 4 ಆಗೇ ಬಿಡ್ತು. ಮತ್ತೆ ರೀಅಪೀಲ್ ಆಪ್ಷನ್ ಬಂದಾಗ ಮತ್ತೆ ರೀಅಪೀಲ್ ಅಂತ ಮತ್ತೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಿದಾಗ ಎಂತ ಮತ್ತೇನು ವಿಡಿಯೋ ಮಾಡೋದಿರೋದಿಲ್ಲ ಅಕ್ಕ, ಸೊ ನೀವು ಅಪ್ಲೈ ಅಂತ ಕೊಟ್ಬಿಡಿ, ಅದು ಸರಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂದರೆ ಮತ್ತೆ ಬಂದ್ಬಿಡುತ್ತೆ ಅಂತೇಳಿ ಅಪ್ಲೈ ಅಂತ ಮಾಡಿಬಿಟ್ಟು ಮತ್ತೆ ಒಂದು ದಿನ ಫುಲ್ಲು ಟೆನ್ಷನಲ್ಲಿ ಯೂಟ್ಯೂಬ್ಗೆ ಹೋಗೋದು, YT ಸ್ಟುಡಿಯೋಗೆ ಹೋಗೋದು, ಸೇಮ್ ಹಳೆ ವಿಡಿಯೋದಲ್ಲಿ ಸರ್ಚ್ ಮಾಡಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ರಾಯರ ದಯೆಯಿಂದೇ ಮತ್ತೆ ಚಾನಲ್ ಬಂತು. ಸೊ ನಿಮ್ಮ ಚಾನಲ್ಲು ಏನು ಪ್ರಾಬ್ಲಮ್ ಇಲ್ಲ, ಮಾನಿಟೈಸೇಷನ್ಗೆ ಯೂಟ್ಯೂಬ್ ಪಾರ್ಟ್ನರ್ಗೆ ನೀವು ಮತ್ತೆ ಆಗಿದ್ದೀರಾ ಅಂತ ಹೇಳಿ ಮತ್ತೊಂದು ನನಗೆ ಮೆಸೇಜ್ ಬಂತು. ಹಾಗಾಗಿ ಮತ್ತೆ ನನ್ನ ಚಾನಲ್ ಡಿಮಾನಿಟೈಸೇಷನ್ ಆಗಿದ್ದು ಮಾನಿಟೈಸೇಷನ್ ಆನ್ ಆಯಿತು. ಈ ರೀತಿ ಎಲ್ಲ ಅಪೀಲ್ ಮಾಡೋದಿರುತ್ತೆ. ಸೊ ಯಾವ ರೀತಿ ಅಪೀಲ್ ಮಾಡಬೇಕು ಅಂತೇಳಿ ಯೂಟ್ಯೂಬಲ್ಲೇ ವಿಡಿಯೋ ಮಾಡೋದ್ರಿಂದ ಇಡ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳೋದ್ರಿಂದ ಇಡ್ಬೋದು, ಪ್ರತಿಯೊಂದು ಕೂಡ ವಿಡಿಯೋ ಇರುತ್ತೆ. ಅದನ್ನು ಕೂಡ ನೀವು ನನ್ನ ವಿಡಿಯೋ ಅಂತ ಅಲ್ಲ, ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿದೆ, ನನ್ನ ಬ್ರದರ್ ಯಾವ ರೀತಿ ಮಾಡಿಕೊಟ್ಟು ಚಾನಲ್ ಸರಿ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ನಿಮ್ಗೆ ಏನಾದರೂ ಡೌಟು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ, ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ, ಕಮ್ಯುನಿಟಿ ಗೈಡ್ಲೈನ್ಸ್ನ ಓದ್ಕೊಳ್ಳಿ. ಫಸ್ಟು ವಿಡಿಯೋ ಮಾಡ್ಕೋಬೇಕಾದ್ರೆ ಓದ್ಕೊಳ್ಳಿ. ಏನೇ ಒಂದು ಅಪ್ಲೋಡ್ ಮಾಡಬೇಕಾದ್ರೂ ಯೂಟ್ಯೂಬಲ್ಲಿ ನೀವು ಮಾಡ್ತಿದ್ದೀರಿ ಅಂದರೆ ಕಷ್ಟಪಟ್ಟು ಮಾಡ್ತಿದ್ದೀರಾ, ಯೋಚನೆ ಮಾಡಿಬಿಟ್ಟು ವಿಡಿಯೋ ಮಾಡಿ. ಇನ್ನು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಏನೇನು ಫಾಲೋ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಇದು ಯಾರಿಗಾದರೂ ಯೂಸ್ ಆಗಬಹುದು, ನಾನು ಯಾವ ರೀತಿ ಸರಿ ಮಾಡಿಕೊಂಡೆ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇನ್ನು ನೆಕ್ಸ್ಟ್ ಹಾಕೋವಂಥ ವಿಡಿಯೋ ನಿಮಗೆ ಬರುತ್ತೆ. ಹಾಗೇನೆ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕೆಂದರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರಬೇಕಲ್ಲ ನನ್ನ ಅಪ್ಲೈ ಅಂದರೆ ವಿಡಿಯೋ ಹಾಕಿದ ತಕ್ಷಣ. ಹಾಗಾಗಿ ಆನ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಕೂಡ ನಿಮಗೆ ಒಂದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಪ್ಲೈ ನೀವು ಸರಿ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿದ್ರು. ಇನ್ನು ಪ್ರೀವಿಯಸ್ ವಿಡಿಯೋ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನಾನು ನೆಕ್ಸ್ಟ್ ಬರೋಂಥ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರ ಆಶೀರ್ವಾದ ಚಾನಲ್ ಕೂಡ ಮತ್ತೊಮ್ಮೆ ಸರಿಯಾಯಿತು ಅಂತ ಹೇಳಿ ನನಗೆ ಯಾವಾಗಲೂ ನಿಮಗೆ ಇದೇ ರೀತಿ ಕೃತಜ್ಞಳಾಗಿರ್ತೀನಿ ಅಂತ ಹೇಳಿ, ಇನ್ನು ಇವತ್ತಿಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಏನೆನ್ಸಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಂಗೆ ತಿಳಿದಷ್ಟು ನಾನು ಹೇಳ್ತೀನಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.